ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಬಾಳೆಹಣ್ಣಿನಿಂದ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ನಾನು ಇಲ್ಲಿ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ತೊಗೋಬೋದು. 1/4 ಕಪ್ಪು ಸಣ್ಣ ರವೆ, ಉಪ್ಪಿಟ್ಟು ರವೆ, 3/4 ಕಪ್ಪಷ್ಟು ಬೆಲ್ಲ, ಗೋಡಂಬಿ, ಹಾಗೆ ಬಾದಾಮಿ, 4-5 2 ಯಾಲಕ್ಕಿನ ತೊಗೊಂಡಿದ್ದೀನಿ. 3 ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಯಾಲಕ್ಕಿ ಬಾಳೆಹಣ್ಣು ಕೂಡ ತೊಗೋಬೋದು. ಇವಾಗ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕೊಳ್ಳೋಣ. ನೋಡಿ, ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಈ ಥರ ಇದಕ್ಕೇನೆ ಗೋಡಂಬಿ, ಬಾದಾಮಿ, ಏಲಕ್ಕಿನ ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಬರೋಣ. ನೀರೇನು ಹಾಕೋದು ಬೇಡ, ಹಾಗೇ ಈ ಥರ ರುಬ್ಕೊಂಬರೋಣ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಲೆ ಮೇಲೆ ಒಂದು ಬಿಸಿ ಮಾಡೋಕ್ಕೆ ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೇ 3 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಪಾತ್ರೆ ಬಿಸಿಯಾಗಿದೆ. ಸ್ವಲ್ಪನೇ ತುಪ್ಪ ನೋಡಿ ಕರಗ್ತಾನೆ ಇದೆ. ನೋಡಿ, ಚೆನ್ನಾಗಿ ತುಪ್ಪ ಎಲ್ಲ ಕರಗಬೇಕು. ನೋಡಿ, ಇವಾಗ ತುಪ್ಪ ಎಲ್ಲ ಕರಗ್ತಾ ಇದೆ. ಇದಕ್ಕೇ 1/4 ಕಪ್ಪಷ್ಟು ರವೆ ತಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನೀವೇ ನೋಡ್ಬೋದು, ಎಲ್ರಿಗಿಂತ ಮುಂಚೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ 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 ಈ ಥರ ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಇವಾಗ ಇದಕ್ಕೆ ಬಾಳೆಹಣ್ಣಿನ ಪೇಸ್ಟು ಮಾಡ್ಕೊಂಬಂದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಹಾಕ್ಕೊಂಡು ಕೈ ಬಿಡ್ದಂಗೆ ಮಾಡ್ಕೋಬೇಕು. ನೋಡಿ, ಲೋ ಫ್ಲೇಮಲ್ಲಿ ಇರಬೇಕು ಒಲೆ, ಯಾವುದೇ ಕಾರಣಕ್ಕೂ ಜೋರಾಗಿ ಇಡಬೇಡಿ. ನೋಡಿ, ತಳ ಬಿಡೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಘಮ ಘಮ ಬರ್ತಾ ಇರುತ್ತೆ ವಾಸನೆ, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೇನೆ 3/4 ಕಪ್ಪಷ್ಟು ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಇದು ಕೂಡ ಕೈ ಬಿಡ್ದಂಗೆ ಫ್ರೈ ಮಾಡಬೇಕು. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಳೆ ಒಬ್ಬಟ್ಟಿಗಿಂತ ಸೂಪರಾಗಿರುತ್ತೆ. ನೀವು ಮಾಡಿ ಒಂದು ಸತಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನೋಡಿ ಈ ಥರ ಕೈ ಬಿಡ್ದಂಗೆ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಲೋ ಫ್ಲೇಮಲ್ಲಿನೇ. ನೋಡಿ, ಬೆಲ್ಲ ಎಲ್ಲ ಕರಗ್ತೈತೆ. ಮುಂಚೆನೇ ಸ್ವಲ್ಪ ಬೆಲ್ಲನ ಕುಟ್ಟಿ ಹಾಕಿದ್ದೀನಿ, ಆದರೂ ಒಂದೊಂದು ಸ್ವಲ್ಪ ಬೆಲ್ಲ ಇದ್ದೇ ಇರುತ್ತೆ. ಫ್ರೈ ಮಾಡ್ತಾ ಬೆಲ್ಲನೂ ಕೂಡ ಕರಗುತ್ತೆ. ನೋಡಿ, ಇವಾಗ ತಳ ಕೂಡ ಬಿಟ್ಟಿದೆ. ಒಂದು 15 ನಿಮಿಷ ಆಯಿತು ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ತಳ ಎಲ್ಲ ಬಿಡ್ತೈತೆ. ನೋಡಿ ನೋಡಿ ಹೂರ್ಣದ ಹದಕ್ಕವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಇನ್ನೊಂದು ಸ್ವಲ್ಪ ತಳ ಬಿಡಬೇಕು, ಇನ್ನೂ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಇದು ಒಲೆ ಆಫ್ ಮಾಡಿದ್ದೀನಿ, ಸೈಡಲ್ಲಿ ಇರಲಿ. ಈಗ ಆರಬೇಕದು. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ನೀವು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಹಾಗೆ ಚಿಟಿಕೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಡ್ರೈ ಮಿಕ್ಸು ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಟ್ಟಿಗೆ ಹಾಕಕ್ಕೆ ಹೋಗ್ಬಿಡಿ ನೀರು, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಬ್ಬಟ್ಟಕ್ಕೆ ಹಿಟ್ಟು ಯಾವ ಥರ ಕಲಿಸ್ತೀರ ನೀವು, ಆ ಹದಕ್ಕೇ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ನೋಡಿ, ಈ ಥರ ನಾದ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸೈಡಲ್ಲಿ ಇಡೋಣ. ಈಗ ಆವಾಗಲೇ ಬಾಳೆಹಣ್ಣಿನ ಹೂರಣ ಆರಿದೆ ನೋಡಿ. ಇವಾಗ ಉಂಡೆ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಹೋಳಿಗೆಯಲ್ಲಿ ಒಬ್ಬಟ್ಟು ಮಾಡ್ಕೊತೀವಲ್ಲ, ಆ ಥರನೇ ನಾನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ತಗೋದೊಂದು ಒಬ್ಬಟ್ಟು ಥರ ತಟ್ಕೊಳ್ಳೋಣ. ನೋಡಿ ನೋಡಿ ಸೇಮ್ ನೀವು ಮನೇಲಿ ಯಾವ ಥರ ಮಾಡ್ತೀರೋ ಹೋಳಿಗೆನ ಅದೇ ಥರನೇ ಮಾಡ್ಕೊಳ್ಳಿ. ನೋಡಿ, ನಾನು
ಮೊದಲು ಹಿಟ್ಟು ಚಪಾತಿ ಮನೆಗೆ ಹಾಕಿ ಒಂದು ಉಳ್ಳಿ ತಗೊಂಡು ಅಂಗೈಯಷ್ಟು ಅಗಲ ನಾನು ಲಟ್ಟಿಸ್ಕೊತೀನಿ. ನೋಡಿ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಬರುತ್ತೋ ನೀವು ಆ ಥರನೇ ಮಾಡ್ಕೋಬೋದು. ನೋಡಿ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕು. ನೋಡಿ ಇದಕ್ಕೇನೆ ಒಂದು ಬಾಳೆಹಣ್ಣಿನ ನೋಡಿ ಈ ಥರ ಹೂರಣ ಮಾಡ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಿಟ್ಟನ್ನೆಲ್ಲ ಈ ಥರ ಮಾಡಿಕೊಂಡು ನೋಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದಾಕ್ಬಿಡಬೇಕು. ನೋಡಿ ಈ ಥರ ನೋಡಿ ಸ್ವಲ್ಪ ಹಿಟ್ಟನ್ನು ತೆಗೆದಿದ್ದೀನಿ. ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ಮತ್ತೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ನೋಡಿ ನೀವು ಶೀಟಲ್ಲಿ ಕೂಡ ಲಟ್ಟಿಸ್ಕೋಬೋದು ಎಣ್ಣೆ ಹಚ್ಬಿಟ್ಟು. ನಾನು ಚಪಾತಿ ಮನೆಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳು ಕೂಡ ಮಾಡ್ಕೋಬೋದು, ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು. ಯಾವ ಥರ ಮಾಡಿದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ನೀವು ನಂಬೋಕ್ಕೆ ಆಗಲ್ಲ, ನಿಮಗೆ ಬೇಳೆ ಒಬ್ಬಟ್ಟಿಗಿಂತ ಅಷ್ಟು ರುಚಿಯಾಗಿ ಆಗುತ್ತೆ ಇದು. ನೀವೇ ಒಂದು ಸತಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ನಿಮಗೆ. ನೋಡಿ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬರುತ್ತೋ ಅಷ್ಟು ಲಟ್ಟಿಸ್ಕೊಳ್ಳಿ. ನೋಡಿ ಇವಾಗ ಒಲೆ ಮೇಲೆ ತವ ಇಟ್ಟಿದ್ದೀನಿ. ತವ ಬಿಸಿಯಾಗಿದೆ. ಎಣ್ಣೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ತವದ ಮೇಲೆ ಒಬ್ಬಟ್ಟನ್ನ ಹಾಕ್ಕೊಳ್ಳೋಣ. ನೋಡಿ ಇವಾಗ ಒಬ್ಬಟ್ಟನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಎರಡೂ ಕಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್. ಗೊತ್ತೇ ಆಗಲ್ಲ ಮನೇಲಿ ಈ ಥರ ಒಬ್ಬಟ್ಟು ಮಾಡಿಕೊಟ್ರೆ ಇದು ಯಾವ ಥರ ಒಬ್ಬಟ್ಟು ಅಂತ ಯಾರೂ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಖತ್ತಾಗುತ್ತೆ. ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ಅದಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಇವಾಗ ಇದಾಗಿದೆ. ನೋಡಿ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ವಾವ್ ಸೂಪರ್. ಹಾಗೆ ಇನ್ನೊಂದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಹಚ್ಕೊಂಡಿದ್ದೀನಿ ಉಳ್ಳಿಗೆ. ಇವಾಗ ನೋಡಿ ಇಷ್ಟು ಅಗಲ ಮಾಡ್ಕೊಳ್ಳೋಣ. ಹಿಟ್ಟನ್ನು ಸ್ವಲ್ಪ ಅಗಲ ಮಾಡಿಕೊಂಡು ನೋಡಿ ಕನಕನ ಇಷ್ಟು ಅಗಲ ಮಾಡ್ಕೊತಾ ಇದ್ದೀನಿ. ಇವಾಗ ಬಾಳೆಹಣ್ಣಿನ ಹೂರಣನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಉಂಡೆನ ಇಡ್ತಾಯಿದ್ದೀನಿ ಅದರೊಳಗಡೆ. ನೋಡಿ ಫುಲ್ ಕವರ್ ಮಾಡ್ಕೊಳ್ಳಿ. ನೋಡಿ ಸೇಮ್ ನೀವು ಬೇಳೆ ಒಬ್ಬಟ್ಟು ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ಕೋಬೋದು. ನಾನು ನಿಮಗೆ 2 ಥರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಹಾಕಿ, ಇಲ್ಲಾಂದರೆ ಅದರೊಳಗಡೆ ಮಡಚಿ. ನೋಡಿ ಇವಾಗ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ ಉಳ್ಳಿಗೆ. ಇವಾಗ ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ರೌಂಡಾಗಿ ಮಾಡ್ಕೊಳ್ಳಿ. ನೋಡಿ ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾನು 2 ಥರ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ನೋಡಿ ಸೂಪರ್. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ತಾ ಹೋಗಿ. ನೋಡಿ ನಾನು ಇಷ್ಟು ಅಗಲ ಮಾಡ್ತಾಯಿದ್ದೀನಿ. ನೀವು ಇನ್ನೂ ದೊಡ್ಡದು ಕೂಡ ಮಾಡ್ಕೋಬೋದು. ನಾನು ಇದೇ ಥರ ಎಲ್ಲವನ್ನು ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ. 3 ಬಾಳೆಹಣ್ಣಿಗೆ 8 ಒಬ್ಬಟ್ಟು ಆಗಿದೆ. ನೋಡಿ ಇದೇ ಥರ ಎಲ್ಲವನ್ನು ಬೇಯಿಸಿ ತಟ್ಟೆಯಲ್ಲಿ ಸರ್ವ್ ಮಾಡಿದ್ದೀನಿ ತುಪ್ಪದ ಜೊತೆಗೆ. ನೋಡಿ ಸೂಪರ್. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್. ಬಾಯ್.